ಮೂವಿಯ ಸ್ಟಾರ್ಟಿಂಗ್ನಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಸೀನನ್ನು ತೋರಿಸ್ತಾರೆ. ಸನ್ನಿವೇಶದಲ್ಲಿ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣರು ಸತ್ತು ಹೋಗಿರ್ತಾರೆ. ಆಗ ತಂದೆಯನ್ನು ಕಳೆದುಕೊಂಡ ಅಶ್ವತ್ಥಾಮ ಕೋಪಗೊಂಡು ಬ್ರಹ್ಮಾಸ್ತ್ರವನ್ನು ಸುಭದ್ರೆಯ ಹೊಟ್ಟೆಗೆ ಪ್ರಯೋಗಿಸ್ತಾನೆ. ಆಗ ಶ್ರೀಕೃಷ್ಣ ಬಂದು ಅಶ್ವತ್ಥಾಮನಿಗೆ ಶಾಪ ಕೊಟ್ಟು, ನೀನು ಹೀಗೆ ಸಾವು ಬರದೆ ನರಾಡಿ ಸಾಯಿ ಅಂತ ಹೇಳಿ ಅವನ ಹಣೆಯ ಮೇಲಿನ ಮಣಿಯನ್ನು ಕಿತ್ತುಕೊಳ್ತಾನೆ. ನಂತರ ಕತೆ ಪ್ರೆಸೆಂಟ್ ಡೇಗೆ ಬರುತ್ತೆ. ವಿಶ್ವಯುದ್ಧಗಳು ನಡೆದು ಎಲ್ಲ ದೇಶಗಳು ತಮ್ಮನ್ನು ತಾವು ನಾಯಿಗಳ ಥರ ಕಿತ್ತಾಡಿ ಅಣುಶಸ್ತ್ರಗಳನ್ನು ಹಾರಿಸಾಡಿ ಇಡೀ ಭೂಮಿಯನ್ನು ನಶ್ವರ ಮಾಡಿರ್ತಾರೆ. ಈಗ ವರ್ತಮಾನದಲ್ಲಿ ಏನೂ ಉಳಿದಿಲ್ಲ, ಎಲ್ಲ ಮರುಭೂಮಿ ಥರ ಆಗಿದೆ. ಹೀಗಿದ್ದಾಗ ಒಂದು ಗಾಡಿಯಲ್ಲಿ ಕೆಲ ಯಾತ್ರಿಕರು ಕಾಶಿಗೆ ಬರ್ತಾರೆ. ಅಲ್ಲಿ ಕಾಂಪ್ಲೆಕ್ಸ್ನ ಸೈನಿಕರು ಹೆಂಗಸರ ಗಂಡಸರನ್ನ ಬೇರೆ ಬೇರೆ ಮಾಡಿ ಪಟಾಲ್ ಹೆಂಗಸರನ್ನ ಮಾತ್ರ ಕರ್ಕೊಂಡು ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಾರೆ. ಆ ಗುಂಪಿನಿಂದ ಒಬ್ಬ ಚಾಲಕಿ ಹುಡುಗಿ ತಪ್ಪಿಸ್ಕೊಂಡು ಹೋಗ್ತಾಳೆ. ಅವಳನ್ನ ಹುಡ್ಕೋಕೆ ಕಾಂಪ್ಲೆಕ್ಸ್ ಕಮಾಂಡರ್ಸ್ ಕೂಡ ಹಿಂದೆ ಹೋಗ್ತಾರೆ. ಆದರೆ ಆ ಕದನದಲ್ಲಿ ಆ ಪುಟ್ಟ ಹುಡುಗಿ ತಪ್ಪಿಸ್ಕೊಂಡು ಹೋಗ್ತಾಳೆ. ಮತ್ತು ಈ ಕಮಾಂಡರ್ಸ್ ಕೈಗೆ ಒಬ್ಬ ಮುದುಕ ಮತ್ತು ಬಸರಿ ಹೆಂಗಸು ಸಿಗ್ತಾಳೆ. ಅವರನ್ನು ಅರೆಸ್ಟ್ ಮಾಡಿ ಕಾಂಪ್ಲೆಕ್ಸ್ನ ಸುಪ್ರೀಂ ಕಮಾಂಡರ್ ಮಾನಸ್ನ ಮುಂದೆ ತಂದು ನಿಲ್ಲಿಸ್ತಾರೆ. ಮಾನಸ್ ಇವರಿಂದ ಸಂಬಾರಾದ ದಾರಿಯನ್ನು ಕೇಳ್ತಾನೆ. ಆದರೆ ಇವರಿಬ್ಬರು ಒಪ್ಪೋದಿಲ್ಲ. ಅದಕ್ಕೆ ಮಾನಸ್ ಕೋಪಗೊಂಡು ಇಬ್ಬರನ್ನು ಇಲ್ಲೇ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿಬಿಡ್ತಾನೆ. ಮತ್ತು ಆ ತಪ್ಪಿಸ್ಕೊಂಡು ಹೋದ ಹುಡುಗಿಯನ್ನು ಹುಡುಕಿಕೊಂಡು ಬಂದರೆ 10,000 ಯೂನಿಟ್ಸ್ ಅಂತ ಆರ್ಡರ್ ಮಾಡಿ ಹೋಗ್ತಾನೆ. ಈ ಕಡೆ ಸಂಬಾಲದಲ್ಲಿರುವ ಕೊನೆಯ ಮರವು ಕೂಡ ನೀರಿಲ್ಲದೆ ಒಣಗಿ ಹೋಗಿರುತ್ತೆ. ಅದನ್ನು ನೋಡಿ ದುಃಖ ಪಡ್ತಾ ಇರ್ತಾರೆ. ಈ ಕಡೆ ಕಾಂಪ್ಲೆಕ್ಸ್ ಕಮಾಂಡೋಸ್ ರೆಬಲ್ಸ್ಗಳನ್ನ ಹಿಡಿಯೋದಕ್ಕೆ ಹೋಗಿರ್ತಾರೆ. ಅವನು ಬಂದು ಭೈರವನ ಕೈಯಲ್ಲಿ ಸಿಗ್ತಾನೆ. ಅಷ್ಟೇ 10,000 ಯೂನಿಟ್ಸ್ಗಾಗಿ ಭೈರವಂಗೂ ಕಾಂಪ್ಲೆಕ್ಸ್ ಬಾಯ್ಸ್ಗೂ ಫುಲ್ಲು ಫೈಟ್ ನಡೆಯುತ್ತೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ನವರಿಗೆ ಮಹಾಭಾರತದ ಅರ್ಜುನನ ಗಾಂಡೀವ ಧನುಷು ಸಿಗುತ್ತೆ. ಈ ಕಾಂಪ್ಲೆಕ್ಸ್ನವರು ಎಷ್ಟು ಕ್ರೂರಿಯಾಗಿರ್ತಾರೆ ಅಂದರೆ ಸುಪ್ರೀಂ ವ್ಯಾಸ್ಕಿನ್ನ ಯೌವನವನ್ನು ಮರುಕಳಿಸೋದಕ್ಕಾಗಿ ಬಸರಿ ಹೆಂಗಸರ ರಕ್ತ ತೆಗೆದು ಒಂದು ಸಿರಮ್ನ ರೆಡಿ ಮಾಡ್ತಾ ಇರ್ತಾರೆ. ಅದನ್ನು ಸುಪ್ರೀಂ ವ್ಯಾಸ್ಕಿನ್ ಇಂಜೆಕ್ಟ್ ಮಾಡ್ಕೊಳ್ತಾ ಇರ್ತಾನೆ. ಈ ಸುಪ್ರೀಂ ವ್ಯಾಸ್ಕಿನ್ ಒಬ್ಬ 200 ವರ್ಷದ ವೃದ್ಧ ರಾಕ್ಷಸ. ಸಿರಮ್ ತದನಂತರ ಇವರು ಬಸರಿ ಹೆಂಗಸರನ್ನೆಲ್ಲ ಬೆಂಕಿ ತಳ್ಳಿ ಸಾಯಿಸ್ತಾ ಇರ್ತಾರೆ. ನೆಕ್ಸ್ಟ್ ಇವರು ಬಂದಿರೋ ಸಿರಮ್ನ ತೊಗೊಂಡು ಸುಪ್ರೀಂ ವ್ಯಾಸ್ಕಿನ್ಗೆ ಕೊಡೋಕೆ ಅಂತ ಸುಪ್ರೀಂ ವ್ಯಾಸ್ಕಿನ್ ಹತ್ರ ಹೋಗ್ತಾರೆ. ಆದರೆ ಇವರಲ್ಲಿ ಒಬ್ಬ ಸೈಂಟಿಸ್ಟ್ ಸುಪ್ರೀಂ ವ್ಯಾಸ್ಕಿನ್ನ ಕೊಲ್ಲೋದಕ್ಕೆ ಅಂತ ಹೋಗಿರ್ತಾನೆ. ಸುಪ್ರೀಂ ವ್ಯಾಸ್ಕಿನ್ನ ಪಾಪಕ್ಕೆ ಅವನು ಬೇಸತ್ತು ಅವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಬುಡ್ಡ ವ್ಯಾಸ್ಕಿನ್ ತುಂಬ ಕಿಲಾಡಿ ನನ್ನ ಮಗ. ಅವನಿಗೆ ಈ ಸೈಂಟಿಸ್ಟ್ನ ಕುತಂತ್ರ ಗೊತ್ತಾಗುತ್ತೆ. ಅದಕ್ಕೆ ಅವನು ಅವನನ್ನು ಹಿಡಿದು ಅವನ ಬಾಯಿಂದ ರಕ್ತ ಕಕ್ಕಿಸಿ ಅವನನ್ನು ಸಾಯಿಸಿ ಬಿಡ್ತಾನೆ. ಈ ಭೈರವನ ಗರ್ಲ್ಫ್ರೆಂಡ್ ಕಾಂಪ್ಲೆಕ್ಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವನು ಪ್ಲ್ಯಾನ್ ಮಾಡಿ ಅವಳ ಜೊತೆ ಕಾಂಪ್ಲೆಕ್ಸ್ಗೆ ಎಂಟ್ರಿ ಬಿಡ್ತಾನೆ. ಭೈರವನಿಗೆ ಸಣ್ಣವರಿದ್ದಾಗಿಂದ ತುಂಬ ಒಂದೇ ಆಸೆ, ಈ ಕೆಳಗಿನ ನರಕ ಪ್ರಪಂಚ ಬಿಟ್ಟು ಲೈಫ್ ಲಾಂಗ್ ಕಾಂಪ್ಲೆಕ್ಸ್ನಲ್ಲಿ ಸೆಟ್ ಆಗಬೇಕು ಅಂತ. ಅದಕ್ಕಾಗಿ 1 ಮಿಲಿಯನ್ ಯೂನಿಟ್ಸ್ಗಾಗಿ ಇವನು ಪರದಾಡ್ತಾ ಇರ್ತಾನೆ. ಯಾಕೆಂದರೆ ಕಾಂಪ್ಲೆಕ್ಸ್ ಅಷ್ಟು ಸುಂದರವಾಗಿರುತ್ತೆ. ಭೂಮಿ ಮೇಲೆ ನಶಿಸಿ ಹೋದ ಎಲ್ಲವೂ ಅಲ್ಲಿ ಇರುತ್ತೆ. ನದಿ, ಗಾಳಿ, ನೀರು, ಬೆಟ್ಟ, ಗಿಡ ಎಲ್ಲ ಕಾಡು ಅಲ್ಲಿ ಇರುತ್ತೆ. ಹೀಗೆ ಭೈರವ ಕೆಲಸ ಬಿಟ್ಟು ಮಜಾ ಮಾಡೋದನ್ನು ನೋಡಿ ಕಾಂಪ್ಲೆಕ್ಸ್ನ ಕಮಾಂಡೋಸ್ ಇವನ್ನ ಅರೆಸ್ಟ್ ಮಾಡಿ ಒದ್ದು ಬರೋ ಯೂನಿಟ್ಸ್ನಲ್ಲಿ ಕಿತ್ಕೊಂಡು ಕಾಂಪ್ಲೆಕ್ಸ್ನಿಂದ ಆಚೆ ದಬ್ತಾರೆ. ಈ ಕಡೆ ಮೂವಿಯ ಸ್ಟಾರ್ಟಿಂಗ್ನಲ್ಲಿ ತಪ್ಪಿಸಿಕೊಂಡು ಹೋದ ಹುಡುಗಿ ಕಾಂಪ್ಲೆಕ್ಸ್ನ ರೋಬೋಟ್ಸ್ಗಳ ಕಣ್ಣಿಗೆ ಬೀಳ್ತಾಳೆ. ಅವರಿಂದ ತಪ್ಪಿಸ್ಕೊಂಡು ಜಾರಬೇಕಾದ್ರೆ ಮರುಭೂಮಿಯ ಒಂದು ಪಾಳು ಬಿದ್ದ ಮಂದಿರದ ಒಳಗೆ ಜಾರಿ ಬೀಳ್ತಾಳೆ. ರೋಬೋಟ್ಗಳು ಹುಡುಗಿಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಸಾವಿರಾರು ವರ್ಷಗಳಿಂದ ಕೂತಿದ್ದ ಅಶ್ವತ್ಥಾಮ ಎದ್ದು ಬಂದು ಹುಡುಗಿಯನ್ನು ಕಾಪಾಡ್ತಾನೆ. ರೋಬೋಟ್ಗಳನ್ನು ಧ್ವಂಸ ಮಾಡ್ತಾನೆ. ಈ ಕಡೆ ಕಾಂಪ್ಲೆಕ್ಸ್ನವರು ಸಿರಮ್ಗಾಗಿ ಸುಮತಿಯನ್ನು ಕೂಡ ಹಿಡಿದು ತಂದಿರ್ತಾರೆ. ಸುಮತಿಯೇ ಕಲ್ಕಿ ಅವತಾರದ ಜನ್ಮದಾತೆ. ಅವಳನ್ನು ಮಷಿನಲ್ಲಿ ಹಾಕಿ ಸಿರಮ್ ತೆಗೆಯಲು ಪ್ರಾರಂಭಿಸ್ತಾರೆ. ಆದರೆ ಅವಳ ದೈವಶಕ್ತಿಯಿಂದಾಗಿ ಎಲ್ಲ ಮಷಿನ್ಗಳು ಬ್ರೇಕ್ ಡೌನ್ ಆಗ್ತವೆ. ಇವಳ ಹೊಟ್ಟೆಯಿಂದ ಬರೀ ಒಂದು ಹನಿ ರಕ್ತ ಮಾತ್ರ ಹೊರಗೆ ಬರುತ್ತೆ. ಇದರಿಂದ ಪ್ರಕೃತಿಯಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇದು ಅಶ್ವತ್ಥಾಮನಿಗೂ ಕೂಡ ಗೊತ್ತಾಗುತ್ತೆ. ಕೂಡಲೇ ಅಶ್ವತ್ಥಾಮ ಮನೆಯನ್ನು ಹೊಣೆಗೆ ಹಚ್ಚಿಕೊಂಡು ಶಕ್ತಿವಂತನಾಗಿ ತನ್ನ ಗಾಯಗಳನ್ನೆಲ್ಲ ಮರೆಮಚ್ಚಿಕೊಂಡು ಅವಳನ್ನು ಕಾಪಾಡಲು ತಯಾರಾಗ್ತಾನೆ. ಅಷ್ಟೊತ್ತಿಗಾಗಲೇ ಸಂಬಾಲದ ಸೈನಿಕರು ಬಂದು ಸುಮತಿಯನ್ನು ಕಾಪಾಡಿರ್ತಾರೆ. ಕಾಂಪ್ಲೆಕ್ಸ್ನವರು ಇವರನ್ನು ಮತ್ತೆ ಹಿಡಿಯೋಕ್ಕೆ ಇವರ ಗಾಡಿಯ ಬೆನ್ನು ಬೀಳ್ತಾರೆ. ಈ ಮೂವಿಯ ಬೆಸ್ಟ್ ಫೈಟ್ ಸೀನ್ ಅಂದರೆ ಇದನ್ನಂತ ಇರ್ಬೋದು. ದಾರಿಯುದ್ದಕ್ಕೂ ರೋಬೋಟಿಕ್ ಕಾರ್ಗಳ ಮಧ್ಯೆ ಯುದ್ಧ ನೋಡಲು ತುಂಬ ಚೆನ್ನಾಗಿದೆ. ಅವರ ಸಹಾಯಕ್ಕೆ ಅಶ್ವತ್ಥಾಮ ಕೂಡ ಅಲ್ಲಿಗೆ ಬರ್ತಾನೆ. ಮತ್ತು 1 ಮಿಲಿಯನ್ ಆಸೆಗಾಗಿ ಭೈರವ ಕೂಡ ಅವರನ್ನು ಹಿಡಿಯಲು ಅಲ್ಲಿಗೆ ಬರ್ತಾನೆ. ಕಾಂಪ್ಲೆಕ್ಸ್ ಜನ ತುಂಬ ಜಾಸ್ತಿ ಇರ್ತಾರೆ. ಅದಕ್ಕೆ ಫೈಟ್ ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಆದರೆ ಅಶ್ವತ್ಥಾಮ ತುಂಬ ಶಕ್ತಿಶಾಲಿ. ಇವರ ಸೈನ್ಯವನ್ನೆಲ್ಲ ಪುಡಿ ಪುಡಿ ಧೂಳಿಪಟ ಮಾಡಿಬಿಡ್ತಾನೆ. ಅಶ್ವತ್ಥಾಮರನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ದ್ವಾಪರ ಯುಗದ ಡೀಟೇಲ್ಸ್ ಪ್ರಕಾರ ಅಶ್ವತ್ಥಾಮರ ಹೈಟನ್ನು 8.5 ಅಡಿ ಇಟ್ಟಿದ್ದಾರೆ. ಕಾಂಪ್ಲೆಕ್ಸ್ನ ಸೈನ್ಯ ಎಲ್ಲ ಸೋತು ಹೋದ್ಮೇಲೆ ಭೈರವ ಅಶ್ವತ್ಥಾಮನ ಮೇಲೆ ಮುಗಿಬೀಳ್ತಾನೆ. ಇಬ್ಬರಿಗೂ ಘಮಾಸನ ಯುದ್ಧ ಶುರುವಾಗುತ್ತೆ.
ಆದರೆ ಅಶ್ವತ್ಥಾಮನ ವಿರುದ್ಧ ಭೈರವ ಸೋಲ್ತಾನೆ. ಅಶ್ವತ್ಥಾಮ ಸುಮತಿಯನ್ನು ಕರ್ಕೊಂಡು ಸಂಬಾಲದ ಜೊತೆ ಸಂಬಾಲ ನಗರಕ್ಕೆ ಹೋಗ್ತಾರೆ. ಈ ಕಡೆ ಭೈರವ ಡ್ಯಾಮೇಜ್ ಆಗಿರೋ ಬುಜ್ಜಿ ಕಾರನ್ನ ಮತ್ತೆ ಮಾಡಿಫೈ ಮಾಡಿ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇರ್ತಾನೆ. ಆಗ ಇವನು ಹಿಡಿದಿಟ್ಟು ಒಬ್ಬ ರೆಬಲ್ ಹುಡುಗ ಹೇಳ್ತಾನೆ, ನೀನು ತುಂಬ ಒಳ್ಳೆಯವನು, ತುಂಬ ಶಕ್ತಿಶಾಲಿ, ನೀನು ನಮ್ಮ ಜೊತೆ ಕೈ ಜೋಡಿಸು, ನಿನ್ನ ನಾನು ಶಂಬಾಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಆಗ ಬುಜ್ಜಿ ತಲೆಯಲ್ಲಿ ಐಡಿಯಾ ಬರುತ್ತೆ. ಶಂಬಾಲ ಹೋಗಿ ಇವ್ರನ್ನ ಸೋಲಿಸಿ ಸುಮತಿನ ಕರ್ಕೊಂಡ್ಬಂದು ಕಾಂಪ್ಲೆಕ್ಸ್ಗೆ ಕೊಟ್ಟು 1 ಮಿಲಿಯನ್ ಯೂನಿಟ್ಸ್ ಪಡೆದು ಡೈರೆಕ್ಟ್ ಎಂಟ್ರಿ ಬಿಡಬೇಕಂತ ಇವನ ತಲೆಯಲ್ಲಿ ಹುಳ ಹುಡುತ್ತೆ. ಸರಿ ಅಂತ ಹುಡುಗ ಇವನನ್ನು ಶಂಬಾಲಾಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಇವ್ರನ್ನ ಟ್ರ್ಯಾಕ್ ಮಾಡಿಕೊಂಡು ಕ್ಯಾಪ್ಟನ್ ಮಾನಸ್ ಕಾಂಪ್ಲೆಕ್ಸ್ ಆರ್ಮಿ ತೊಗೊಂಡು ಅವನು ಕೂಡ ಶಂಬಾಲಾಗೆ ಬಂದು ಬಿಡ್ತಾನೆ. ಶಂಬಾಲದ ಜನರು ಕೂಡ ಪ್ರತ್ಯುತ್ತರವಾಗಿ ಎಲ್ಲ ಜನ ಶಸ್ತ್ರಗಳನ್ನ ಎತ್ಕೊಂಡು ಯುದ್ಧಕ್ಕೆ ರೆಡಿಯಾಗಿ ಬಿಡ್ತಾರೆ. ಸೊ ಇಲ್ಲಿಂದ ಕ್ಲೈಮ್ಯಾಕ್ಸ್ ಫೈಟ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಭೈರವ ಮತ್ತು ಅಶ್ವತ್ಥಾಮರಿಗೆ ಯುದ್ಧ ನಡೆಯುತ್ತೆ. ಆದರೆ ಈ ಬಾರಿಯೂ ಅಶ್ವತ್ಥಾಮನ ಎದುರು ಭೈರವನ ಆಟ ಏನೂ ನಡೆಯೋದಿಲ್ಲ. ಅಶ್ವತ್ಥಾಮ ಭೈರವನನ್ನು ದನಕ್ಕೆ ಬಡ್ದಂಗೆ ಬಡಿತಾನೆ, ಆ ಕಡೆ ಈ ಕಡೆ ಬಿಸಾಕಿಬಿಡ್ತಾನೆ. ಅಲ್ಲಿಗೆ ಕ್ಯಾಪ್ಟನ್ ಮಾನಸ್ ಬಂದು ಅಡ್ವಾನ್ಸ್ ರೋಬೋಟ್ಸ್ ಚೈನ್ನಿಂದ ಅಶ್ವತ್ಥಾಮನನ್ನ ಲಾಕ್ ಮಾಡ್ತಾನೆ. ಅಶ್ವತ್ಥಾಮನಿಗೆ ಆ ಲಾಕ್ ಓಪನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮಾನಸ್ ಸುಮತಿಯನ್ನು ಕರ್ಕೊಂಡು ಪ್ಲೇನ್ ಮೇಲೆ ಇಟ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾನೆ. ಅಷ್ಟೊತ್ತಿಗೆ ಅಚ್ಚರಿಯಂತೆ ಗಿಡದ ಒಂದು ಸಣ್ಣ ತುಣುಕಿನ ಎಲೆ ಅಶ್ವತ್ಥಾಮನ ಊರುಗೋಲಿನ ಮೇಲೆ ಬೀಳುತ್ತೆ. ಆ ಊರುಗೋಲು ಭೈರವನ ಕೈಗೆ ತಾಗುತ್ತೆ. ತಾಗಿದ ತಕ್ಷಣ ಏನೋ ಒಂಥರ ರೋಮಾಂಚನಕಾರಿಯಾಗುತ್ತೆ. ಭೈರವನಿಗೆ ಇನ್ನಿಲ್ಲದ ಶಕ್ತಿ ಬರುತ್ತೆ. ಭೈರವ ತನ್ನ ಕಾನ್ಷಿಯಸ್ನೆಸ್ನ ಕಳ್ಕೊಂಡಿರ್ತಾನೆ. ಆ ಕೋಲಸ್ತ್ರದಿಂದ ಒಳ್ಳೆ ದೆವ್ವದ ಥರ ಮಾನಸ್ನ ಮೇಲೆ ಮುಗಿ ಬೀಳ್ತಾನೆ. ಮಾನಸ್ನ ಎಲ್ಲ ರೋಬೋಟ್ಸ್ಗಳನ್ನ ಮುರಿದು ಆ ಅಸ್ತ್ರದಿಂದ ಮಾನಸ್ನ ಹೊಟ್ಟೆಗೆ ಪಾರು ಮಾಡಿ ಅವನನ್ನು ಕೊಲ್ತಾನೆ. ಸುಮತಿನ ಎತ್ಕೊಂಡು ಕಾಪಾಡಿ ಅಲ್ಲಿಂದ ಕೆಳಗೆ ಇಳಿತಾನೆ. ಆ ಊರುಗೋಲನ್ನು ಕೈಯಿಂದ ಬಿಟ್ಟಿದ್ದಕ್ಕಾಗಿ ಇವನಿಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಭೈರವನಾಗಿ ಬದಲಾಗ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಸುಮತಿ ಇವನ ಮಡಿಲಲ್ಲೇ ಇರ್ತಾಳೆ. ಒಬ್ಬೊಬ್ಬ ಇದೇ ಜಾಕ್ಪಾಟ್, ಕಾಂಪ್ಲೆಕ್ಸ್ ಎಂಟ್ರಿ ಫಿಕ್ಸ್ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಡೋಕ್ಕೆ ಆರಂಭಿಸ್ತಾನೆ. ಆಗ ಅಶ್ವತ್ಥಾಮ ಆ ಲಾಕ್ನ ಮುರ್ಕೊಂಡು ಬಂದು ಇವನನ್ನು ತಡೆಯೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆಗೋದಿಲ್ಲ. ಯಾಕಂದರೆ ಈ ಸಾರಿ ಬುಜ್ಜಿ ರೋಬೋಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಜೆಟ್ ಇಂಜಿನ್ನ ಕೂರಿಸಿರ್ತಾನೆ. ಅಶ್ವತ್ಥಾಮನ ತಳ್ಳಿ ಬುಜ್ಜಿ ರೋಬೋಟ್ ಹಾರಿ ಹೋಗುತ್ತೆ. ಆಗ ಅಶ್ವತ್ಥಾಮನಿಗೆ ಭಾಸವಾಗುತ್ತೆ ಇವನು ಕರ್ಣನ ಪುನರ್ಜನ್ಮ ಅಂತ. ನೆಕ್ಸ್ಟ್ ಕಾಂಪ್ಲೆಕ್ಸ್ನಲ್ಲಿ ರೋಬೋಟ್ ಕೆಡಕು ಮುನ್ನ ಸುಮತಿಯಿಂದ ಒಂದು ಹನಿ ಡ್ರಾಪ್ ರಕ್ತವನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದರಿಂದ ಸಿರಮ್ ಮಾಡಿ ಸುಪ್ರೀಂ ಲೀಡರ್ ಯಾಸ್ಕಿನ್ಗೆ ಕೊಡೋಕೆ ಅಂತ ಹೋಗ್ತಾರೆ. ಯಾಸ್ಕಿನ್ ಆ ಸಿರಮನ್ನು ಅವನ ಎದೆಗೆ ಇಂಜೆಕ್ಟ್ ಮಾಡ್ಕೊಳ್ತಾನೆ. ಅಷ್ಟೇ, ಅವನಿಗೆ ಇನ್ನಿಲ್ಲದ ಶಕ್ತಿ ಬರುತ್ತೆ. ಅವನ ವಯಸ್ಸು 200 ವರ್ಷದಿಂದ ಸೀದಾ 30 ವರ್ಷಕ್ಕೆ ಇಳಿದು ಬಿಡುತ್ತೆ. ಅವನ ಜೋತುಬಿದ್ದ ಚರ್ಮ ಟೈಟಾಗಿ ಹೊಳೆಯಲಾರಂಭಿಸುತ್ತೆ. ಯಾಸ್ಕಿನಲ್ಲಿ ಈಗ ಪಂಚಭೂತಗಳ ಶಕ್ತಿಯೆಲ್ಲ ಬಂದು ಕುಳಿತಿದೆ. ಯಾರೂ ಎತ್ತಕ್ಕಾಗದ ಅರ್ಜುನನ ಗಾಂಡಿವನ್ನು ಕೂಡ ಇವನು ಎತ್ತಿ ತಲೆಯ ಮೇಲೆ ಇಟ್ಕೊಳ್ತಾನೆ. ಅದರ ಶಕ್ತಿಯು ಕೂಡ ಹೆಚ್ಚಾಗುತ್ತೆ. ಗಾಂಡೀವ ಧನುಷ್ಯನ ಮೇಲೆ ಎತ್ತಿದ ತಕ್ಷಣವೇ ಯಾಸ್ಕಿನ್ಗೆ ಮತ್ತೆ ಎಕ್ಸ್ಟ್ರಾ 4 ಕೈಗಳು ಉದ್ಭವ ಆಗ್ತವೆ. ಈಗ ಬ್ರಹ್ಮಾಂಡದಲ್ಲಿ ಇವನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ. ಪಂಚಭೂತಗಳ ಶಕ್ತಿಯೆಲ್ಲ ಇವನ ಮೈಯಲ್ಲಿ ಇದೆ. ಈಗ ಯಾಸ್ಕಿನ್ ಈಗ ಕಂಪ್ಲೀಟಾಗಿ ಕಲಿಪುರುಷನಾಗಿ ಬದಲಾಗ್ತಾನೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಪಾರ್ಟ್ 2ನಲ್ಲಿ ಸುಮತಿಯ ಹೊಟ್ಟೆಯಿಂದ ಶ್ರೀಕೃಷ್ಣ ಪರಮಾತ್ಮ ಕಲ್ಕಿ ಅವತಾರದಲ್ಲಿ ಹುಟ್ಟಿ ಇವನನ್ನೇ ಕೊಲ್ಲೋದು. ಧನ್ಯವಾದ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ.